ನಮಸ್ತೆ. ಉತ್ತರ ಕರ್ನಾಟಕದ ಪರ್ವ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರಂಗಭೂಮಿ, ಚಿತ್ರನಟಿ, ದೂರದರ್ಶನ ಕಲಾವಿದೆಯಾದ ನಾನು ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಪರ್ವ ಚಾನಲ್ಲು ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಪತ್ರಿಕೆ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮುದ್ದಯ್ಯನಪಾಳ್ಯ ಅಲ್ಲಿ ಒಂದು ದೊಡ್ಡ ಅವಾರ್ಡ್ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಪೋಷಕ ಕಲಾವಿದರಿರ್ಬೋದು, ಹಿರಿಯ ಕಲಾವಿದರಿರ್ಬೋದು, ಜನಪದ ಎಂತೆಂಥ ಅದ್ಭುತ ಕಲಾವಿದರುಗಳಿದ್ದಾರೆ. ಮಾಧ್ಯಮದಲ್ಲಿ ಸರಿಯಾಗಿ ಅವ್ರನ್ನ ಗುರುತಿಸ್ತಾ ಇಲ್ಲ, ಅವ್ರನ್ನ ಬಿಂಬಿಸ್ತಾ ಇಲ್ಲ. ಅಂಥವ್ರನ್ನ ಹೊರಗಡೆ ಎಳ್ಕೊಂಡು ಬಂದು ಇಂಥ ಪ್ರತಿಭೆ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಪರ್ವ ಚಾನಲ್ ಅವರು ಒಂದು ಅವಾರ್ಡ್ ಫಂಕ್ಷನ್ನ ಸೆಪ್ಟೆಂಬರ್ 14ನೇ ತಾರೀಕು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ಜೊತೆಗೆ ದೊಡ್ಡ ದೊಡ್ಡ ಅದ್ಭುತವಾದಂಥ ಕಲಾವಿದರುಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವಾರ್ಡ್ ಫಂಕ್ಷನ್ಗಳಿಗೆ. ಆ ಚಾನಲ್ಲು ಇಡೀ ರಾಜ್ಯದಲ್ಲೆಲ್ಲ ವರ್ಲ್ಡಲ್ಲೇ ಅದು ಫೇಮಸ್ ಆಗಲಿ, ಪತ್ರಿಕೆ ಕೂಡ ಮಾಡ್ತಾ ಇದ್ದಾರೆ. ಆ ಪತ್ರಿಕೆ ಕೂಡ ಯಶಸ್ಸಾಗಲಿ, ನಮ್ಮಂಥವ್ರನ್ನೆಲ್ಲ ಗುರುತಿಸ್ತಾರೆ ಅಂದಾಗ ನನ್ನ ತಾಯಿ ತಂದೆ ಮಾಡಿದ ಪುಣ್ಯ ಅಂತ ನಾನು ತಿಳ್ಕೊಳ್ತೀನಿ. ಬಹಳ ಬಹಳ ಖುಷಿ ಆಗ್ತಾ ಇದೆ. ಪರ್ವ ಚಾನಲ್ ಅವರು ನಮ್ಮನ್ನೆಲ್ಲ ಗುರುತಿಸ್ತಾ ಇರೋದ್ರಿಂದ ಯಶಸ್ಸಾಗಲಿ, ಅವರ ಕಾರ್ಯಕ್ರಮ ಉನ್ನತವಾದ ಮಟ್ಟಕ್ಕೆ ಹೋಗಲಿ ಅಂತ ನಿಮ್ಮ ಉತ್ತರ ಕರ್ನಾಟಕದಲ್ಲ, ಕರ್ನಾಟಕದ ಜನತೆಯ ಪರವಾಗಿ ನಾನು ಚಾನಲ್ಗೆ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಪರ್ವ ನ್ಯೂಸ್ ಅವಾರ್ಡ್ 2025 ಇದೇ ಸೆಪ್ಟೆಂಬರ್ 14ರಂದು ಭಾನುವಾರ ಬೆಳಗ್ಗೆ 9 ಗಂಟೆಗೆ. ಸ್ಥಳ ರಾಗ ಆಡಿಟೋರಿಯಂ, ಮುದ್ದಿನಪಾಳ್ಯ, ಬೆಂಗಳೂರು.